ಗೊತ್ತಿದ್ರೆ ಆ ಒಂದು ಪಾರ್ಟ್ ಎನ ಪಾರ್ಟ್ ಬಿನ ಅಂತ ಮೆನ್ಷನ್ ಮಾಡಿ ಪಾರ್ಟ್ ಬಿ ಅಲ್ಲಿ ಎಕ್ಸ್ಟ್ರಾ ಕ್ವೆಶನ್ಸ್ನ ಬರೀರಿ, ಪಾರ್ಟ್ ಸಿ ಅಲ್ಲಿ ಎಕ್ಸ್ಟ್ರಾ ಕ್ವೆಶನ್ಸ್ನ ಬರೀರಿ. ಸೊ ಮೊದಲೇ ನೀವೇನಾದರೂ ಬರೆದ್ಬಿಟ್ಟಿದ್ರೆ ಕರೆಕ್ಷನ್ ಮಾಡೋರಿಗೆ ಕಷ್ಟ ಆಗುತ್ತೆ, ಪ್ಲಸ್ ಅವ್ರಿಗೆ ಪೇಪರ್ ಪ್ರೆಸೆಂಟೇಷನ್ ಚೆನ್ನಾಗಿಲ್ಲ ಅಂತ ಫಸ್ಟ್ ಇಂಪ್ರೆಷನ್ ಬಂದ್ಬಿಡುತ್ತೆ. ಸೊ ಅದರಿಂದ ಲಾಸ್ಟಲ್ಲಿ ಅಟೆಂಡ್ ಮಾಡೋದು ನನಗೆ ಗೊತ್ತಿರೋ ಪ್ರಕಾರ ಬೆಸ್ಟ್. ಮೋಸ್ಟ್ ಆಫ್ ದ ಟೈಮ್ ಬರ್ದಿರೋ ಆನ್ಸರ್ಸ್ನೇ ನೀವು ಚೆಕ್ ಮಾಡೋದು ಒಳ್ಳೇದು ಅನಿಸುತ್ತೆ. ಸೊ 2 ಮಾರ್ಕ್ಸಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ದೀರಾ, ಸೆಂಟೆನ್ಸ್ ಫಾರ್ಮೇಷನ್ ಮಿಸ್ಟೇಕ್ ಮಾಡಿದ್ದೀರಾ, ಡಯಾಗ್ರಾಮ್ಸ್ ಕರೆಕ್ಟಾಗಿ ಬರ್ದಿದ್ದೀರಾ, ಇದನ್ನೆಲ್ಲ ನೀವು ಚೆಕ್ ಮಾಡ್ಕೊಳ್ಳಿ. ಮತ್ತು ಲೆಂತಿ ಆನ್ಸರ್ಸ್ ಇರುತ್ತಲ್ವಾ, ಥಿಯರಿ ಪಾರ್ಟ್ ಲೆಂತಿ ಆನ್ಸರ್ಸ್ ಇರೋವಾಗ ಕೀ ಪಾಯಿಂಟ್ಸ್ಗೆ ಪೆನ್ಸಿಲಲ್ಲಿ ಅಂಡರ್ಲೈನ್ ಮಾಡಿ. ಅರ್ಥ ಆಗ್ತಾ ಇದೆ ಅಲ್ವಾ? ಸೊ ಪೆನ್ಸಿಲಲ್ಲಿ ಸ್ಲೈಟಾಗಿ ಅಂಡರ್ಲೈನ್ ಮಾಡಿ, ಆ ಅಂಡರ್ಲೈನ್ ಮಾಡೋದನ್ನು ಸ್ಕೇಲಲ್ಲಿ ಮಾಡಿ ಹ್ಯಾಂಡ್ ರೈಟಿಂಗ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಮತ್ತು ಪ್ರಾಕ್ಟೀಸ್ ಮಾಡೋವಾಗ ಬರೆದು ಪ್ರಾಕ್ಟೀಸ್ ಮಾಡಿ. ಡೆಫಿನೆಟ್ಲಿ ಯು ವಿಲ್ ಗೆಟ್ 70 ಔಟ್ ಆಫ್